ವೀಕ್ಷಕರೇ ನಮಸ್ಕಾರ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧನ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ? ಎಸ್ಐಟಿ ತನಿಖೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು. ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ನೀವು ಅರೆಸ್ಟ್ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಹೇಳಿದವರು ಯಾರು ಗೊತ್ತಾ? ತಿಮರೋಡಿಯನ್ನ ಬಂಧನ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ? ತಮ್ಮದೇ ಪಕ್ಷದ ಸರ್ಕಾರಕ್ಕೆ ಅಭಯ್ ಚಂದ್ರ ಜೈನ್ ಕ್ಲಾಸ್ ತಗೊಂಡಿದ್ದಾರೆ. ತಿಮರೋಡಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಈವರೆಗೂ? ನೀವು ಯಾಕೆ ಕಾಯ್ತಾ ಇದ್ದೀರಿ? ಯಾರನ್ನ ಹುಡುಕ್ತಾ ಇದ್ದೀರಿ? ಸರ್ಕಾರಕ್ಕೆ ಮುಜುಗರ ತಂದಿಟ್ಟ ತಮ್ಮದೇ ಪಕ್ಷದ ಮಾಜಿ ಶಾಸಕ, ಮಾಜಿ ಸಚಿವ ತಿಮರೋಡಿಯನ್ನ ಬಂಧನ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ತಿಮರೋಡಿಯನ್ನ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ತಮ್ಮದೇ ಪಕ್ಷದ ಸರ್ಕಾರಕ್ಕೆ ಅಭಯ್ ಚಂದ್ರ ಜೈನ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಿಮರೋಡಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಈವರೆಗೂ? ಸರ್ಕಾರಕ್ಕೆ ಮುಜುಗರ ತಂದಿಟ್ಟು ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್. ಇನ್ನು ಮುಂದೆ ಅನಾಮಿಕನನ್ನ ದೇವಸ್ಥಾನ ವಠಾರಕ್ಕೂ ಬರೋದಕ್ಕೆ ನಾವು ಬಿಡೋದಿಲ್ಲ. ಅನಾಮಿಕನನ್ನ ದೇವಸ್ಥಾನದ ವಠಾರಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಅಧಿಕಾರ ಯಾರಿಗಿರೋದು? ಒಂದು ದೇವರ ಸಾನ್ನಿಧ್ಯಕ್ಕೆ ಯಾರು ಬರಬೇಕು, ಯಾರು ಬರಬಾರದು ಅನ್ನೋದು ನಿರ್ಧಾರ ಮಾಡಬೇಕಾಗಿರೋದು ಸ್ವತಃ ಸಾಕ್ಷಾತ್ ಸೃಷ್ಟಿಕರ್ತ. ಆತನನ್ನು ಹೊರತುಪಡಿಸಿ ಯಾರಿಗೂ ಅಧಿಕಾರ ಇಲ್ಲ. ನಾನು ಆಧ್ಯಾತ್ಮಿಕವಾಗಿ ಮಾತನಾಡ್ತಾ ಇದ್ದೀನಿ. ಕಾನೂನು ಮತ್ತೊಂದು ಮಗದೊಂದು ಅದಲ್ಲ. ಒಂದು ದೇವರ ದರ್ಶನಕ್ಕೆ ಬರುವಂತಹ ವ್ಯಕ್ತಿಯನ್ನು ತಡೆಯೋದಕ್ಕೆ ಅವಕಾಶ ದೇವರಲ್ಲದೆ ಇನ್ನೊಬ್ಬನಿಗಿಲ್ಲ. ಆದರೆ ದೂರುದಾರ, ಸಾಕ್ಷಿದಾರನ ವಿಚಾರಕ್ಕೆ ಬರೋದಾದರೆ ಆ ಕ್ಷೇತ್ರದ ವಿರುದ್ಧನೇ ಆರೋಪ ಮಾಡಿದ್ದಾನೆ ಆತ. ಹಾಗಾಗಿ ವಠಾರಕ್ಕೆ ಬರೋದಕ್ಕೆ ನಾನು ಬಿಡೋದಿಲ್ಲ, ನಾನೇ ತಡೀತೀನಿ ಸ್ವತಃ ಅಭಯ್ ಚಂದ್ರ ಜೈನ್ ಹೇಳ್ತಾ ಇರೋದು. ಯಾರು ರಚನೆ ಮಾಡಿದೆ SIT? ಕಾಂಗ್ರೆಸ್ಸು. ಅದೇ ಪಕ್ಷದ ಮಾಜಿ ಸಚಿವನೊಬ್ಬ ಈ ತರಹದ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದಾ? ಈವರೆಗಿನ ಸಾಲುಗಳು ಬೇಜವಾಬ್ದಾರಿ ಅಲ್ಲ, ಈಗ ಮುಂಬರುವಂತಹ ಸಾಲುಗಳಿದಾವೆ ನೋಡಿ. ಮತ್ತೆ ಬಾಹುಬಲಿ ಬೆಟ್ಟಕ್ಕೆ ಬಂದರೆ ನಾನೇ ಮುಂದೆ ನಿಂತು ತಡೀತೀನಿ. 29 SIT ಅಧಿಕಾರಿಗಳನ್ನು ಒಳಗೊಂಡ ಅಧಿಕಾರಿಗಳು ರಾತ್ರಿ ಹಗಲೆನ್ನದೆ ಚಿಂತಾಕ್ರಾಂತರಾಗಿ ಪಾತಾಳ ಗರಡಿಯಲ್ಲಿ ತೊಡಗಿಕೊಂಡಿರುವಾಗ ಮಾಜಿ ಸಚಿವನಾಗಿ ಸರ್ಕಾರವೇ ರಚಿಸಿರುವ ಒಂದು ತನಿಖಾ ತಂಡವನ್ನು ಅಡ್ಡಿಪಡಿಸ್ತೀರೇನು? ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ರವಾನಿಸ್ತಾ ಇದ್ದೀರಿ? ನೀವೊಂದು ಜವಾಬ್ದಾರಿತ ಸ್ಥಾನದಲ್ಲಿರುವವರು, ಮಾಜಿ ಮಿನಿಸ್ಟರ್ ಆದವರು. ನೀವಾಡೋ ಮಾತಾ ನಿಮ್ಮ ಪಕ್ಷದ ನಿರ್ಧಾರ ಅಪ್ರಬುದ್ಧ ಅಂತ ಹೇಳ್ತೀರೇನು? CM ಸಿದ್ದರಾಮಯ್ಯನವರೇ ಸರಿ ಇಲ್ಲ ಅಂತ ಹೇಳ್ತೀರೇನು? ನಿಮ್ಮ ಸರ್ಕಾರದ ಗೃಹ ಸಚಿವಾಲಯ ಮಣುತಿನ ಕೆಲಸ ಮಾಡಿದೆ ಅಂತ ಹೇಳ್ತೀರೇನು? ಏನು ಹೇಳ್ತಾ ಇದ್ದೀರಿ ತಾವು? SIT ತನಿಖೆಯನ್ನೇ ತಡೀತೀನಿ ಅನ್ನೋ ತರಹದ ಮಾತಲ್ವಾ ಅದು? ಬಾಹುಬಲಿ ಬೆಟ್ಟಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಹೂ ಆರ್ ಯು? SIT ತನಿಖೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಹೂ ಆರ್ ಯು? ತನಿಖಾ ತಂಡ ಅದರ ತನಿಖೆಯನ್ನು ಮಾಡೋದಕ್ಕೆ ಬಿಡಿ, ಸತ್ಯಾಂಶ ಹೊರಬರಲಿ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಂತಹ ಮತ್ತು ಕ್ಷೇತ್ರದ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ತಿರುಗಾಡ್ತಾ ಇರುವಂತಹ ವ್ಯಕ್ತಿಗಳ ಬಾಯಿಗೆ ಬೀಗ ಹಾಕೋದಕ್ಕೆ ನಿಮಗೂ ಇಷ್ಟ ಇಲ್ವೇನು? ಶಾಶ್ವತ ಪರಿಹಾರ ಸಿಕ್ಕದಂಗಾಗುತ್ತಲ್ಲ. ತನಿಖೆ ಮಾಡೋದಕ್ಕೂ ಬಿಡೋದಿಲ್ಲ. ಮುಂದಿನ ತನಿಖೆ ಏನಿದ್ದರೂ ಮಂಪರು ಪರೀಕ್ಷೆ ನಂತರವೇ ಆಗಬೇಕು. ಏನು ಹುಡುಗಾಟ ಅನ್ಕೊಂಡಿದ್ದೀರೇನು ಮಂಪರು ಪರೀಕ್ಷೆ ಅಂದರೆ? ಮಂಪರು ಪರೀಕ್ಷೆಯ ಪ್ರೊಸೀಜರ್ ಗೊತ್ತೇನು ನಿಮಗೆ? ಸ್ವತಃ ಆ ವ್ಯಕ್ತಿ ಅನುಮತಿ ಕೊಡದೆ ಹೊರತು ಮಂಪರು ಪರೀಕ್ಷೆಗೆ ಒಳಪಡಿಸೋ ಹಾಗಿಲ್ಲ. ನ್ಯಾಯಾಲಯ 3-4 ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮೈಂಡ್ ಮ್ಯಾಪಿಂಗ್, ಮಂಪರು ಪರೀಕ್ಷೆ, ಈ ಒಂದು ಪ್ರಾಸೆಸ್ಸಿಗೆ ಸ್ವತಃ ವ್ಯಕ್ತಿ ಅನುಮತಿಯನ್ನು ಕೊಡಬೇಕು. ಆತನ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗುತ್ತದು, ದುಷ್ಪರಿಣಾಮ ಬೀರಬಹುದು. ಮಂಪರು ಪರೀಕ್ಷೆಯಲ್ಲಿ ಆತನ ಬ್ರೈನ್ಗಳಿಗೆ ಎಲೆಕ್ಟ್ರಿಕಲ್ ವಸ್ತುಗಳನ್ನು ಇಡಲಾಗುತ್ತೆ. ಆತನಿಗೆ ಶಾಕಿಂಗ್ ಕೂಡ ಆಗಬಹುದು. ಕೆಲವೊಮ್ಮೆ ಹೃದಯ ದುರ್ಬಲ ಇದ್ದವರು ಸಾವನ್ನಪ್ಪೋ ಸಾಧ್ಯತೆಗಳಿದ್ದಾವೆ. ಮಂಪರು ಪರೀಕ್ಷೆ ಮಾಡಿ ಅದಾದ ನಂತರ ತನಿಖೆ ಶುರು ಮಾಡಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ತಿಮರೋಡಿಯನ್ನ ಬಂಧನ ಮಾಡದೇ ಇದ್ದರೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ. ಬಂಧನ ಮಾಡಿದ ನಂತರವೇ ಮುಂದಿನ ತನಿಖೆ ನಡೀಬೇಕು. ನೀವೇನು SIT ಮುಖ್ಯಸ್ಥರೇನು? ನೀವೇನು SIT ಮುಖ್ಯಸ್ಥರ? ಗೃಹ ಸಚಿವರ ನೀವು? ಮಾತನಾಡಬೇಕಾದ್ರೆ ಸಮಾಜಕ್ಕೂ ನಿಮ್ಮನ್ನು ಸಮಾಜ ಗಮನಿಸ್ತಾ ಇರುತ್ತೆ, ನಿಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ, ನಿಮ್ಮ ಪಕ್ಷ ಗಮನಿಸುತ್ತೆ. ತಿಮರೋಡಿಯನ್ನ ಬಂಧನ ಮಾಡಿ ಅಂತ ಹೇಳಿ ತೊಂದರೆ ಇಲ್ಲ, SIT ತನಿಖೆನೇ ಮಾಡೋದಕ್ಕೆ ಬಿಡೋದಿಲ್ಲ. ಮಂಪರು ಪರೀಕ್ಷೆ ಮಾಡಿ ಅಂತೇಳಿ ಆದೇಶ ಹೊರಡಿಸ್ತೀರೇನು?
ಅಭಯ್ ಚಂದ್ರ ಜೈನ್ ವಿಚಾರ ಈಗ ವಿವಾದವಾಗಿದೆ, ಬಹಳಷ್ಟು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ತನ್ನದೇ ಪಕ್ಷದ ಮಾಜಿ ಸಚಿವನೊಬ್ಬ ಪಕ್ಷದ ನಿರ್ಧಾರವನ್ನ ತಳ್ಳಿ ಹಾಕ್ತಾರೆ ಅನ್ನುವುದಾದ್ರೆ ನಿಜಕ್ಕೂ ಕೂಡ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರವೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.